ನವೆಂಬರ್ಗೆ CM ಆಗ್ತಾರೆ ಅಂತ ಅಶೋಕ್ ಅವರು ಭವಿಷ್ಯ ನಮ್ಮ ಪಾರ್ಟಿ ಬಗ್ಗೆ ನುಡಿಯೋದು ಬಿಟ್ಟು BJP ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ ಇಲ್ಲ ಅಂತ ಅದ್ರದ್ದು ಮಾತಾಡಿದ್ರೆ ಸೂಕ್ತ. ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ನಲ್ಲಿ ಏನಾಗ್ತಾಯಿದೆ ಅಂತ ಯಾಕೆ ಅಷ್ಟು ಆಸಕ್ತಿ ಇದೆ? ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಭ್ರಷ್ಟರು ಅಂತ ಹೇಳ್ತಾರೆ ನಿಮ್ಮ ಶಾಸಕರು, ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ನಿಮ್ಮ ಶಾಸಕರೇ ಅವರು ದುಬೈನಲ್ಲಿ ಮೊರೇಷಿಯಸ್ನಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ನಿಮ್ಮ ಶಾಸಕರೇ ಅವರು BJP ರಾಜ್ಯಾಧ್ಯಕ್ಷರ ಬಚ್ಚ, BJP ರಾಜ್ಯಾಧ್ಯಕ್ಷರು ಅಸಮರ್ಥರು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಮುನಿರತ್ನ ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಾಕ್ಸೋ ಅಡಿನಲ್ಲಿ ಪ್ರೂವ್ ಆಗಿದೆ ಕೇಸ್ FSLನಲ್ಲಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ. ಫಸ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಭವಿಷ್ಯವನ್ನು ನೀವು ತೀರ್ಮಾನ ಮಾಡಿ. ಅದಾದಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆಯೂ ಇಲ್ಲ. ಇವೆಲ್ಲ ನಾವು ಪಕ್ಷ ಕಟ್ಟೋದು BJP ಅವ್ರಿಗೆ ಕಟ್ತೀವೇನ್ರಿ? ಹೂ ಆರ್ ದೇ ಟು ಡಿಸೈಡ್? ಫಸ್ಟು ನಿಮ್ಮ ಪಕ್ಷದಲ್ಲಿ ಏನೇನಿದೆ ನೋಡಿ. ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರೆ, ಏನಾಯ್ತು ರೀ ನಿಮ್ಮ ವಕ್ಫ್ ಹೋರಾಟ ಪ್ರಾರಂಭ ಆಯಿತಾ? ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಮುಚ್ಚಾಕ್ಬಿಟ್ರಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ಕೌನ್ಸಿಲ್ನಲ್ಲಿ ಇರ್ಬೋದು, ಅಸೆಂಬ್ಲಿನಲ್ಲಿ ಇರ್ಬೋದು, ಮುಖಭಂಗ ಆಯ್ತಲ್ಲ ನಿಮಗೆ. ಯಾವ ಇಶ್ಯೂ ತೆಗೆದ್ರಪ್ಪ? ಏನಾಯಿತು? ಬರೀ ನಿಮ್ಮ BJP ಅವರು ಎಷ್ಟು ಅಸಮರ್ಥರಿದ್ದಾರೆ ಅಂದರೆ, ಅವ್ರು ಎಷ್ಟು ಅಸಹಾಯಕರಿದ್ದಾರೆ ಅಂದರೆ, ಪಾಪ ಗವರ್ನರ್ ಕಚೇರಿ, IT, ED, CBI ಮತ್ತು ಕೇಂದ್ರ BJP ಸರ್ಕಾರದ ನೆರಳಲ್ಲಿ ನೀವೆಲ್ಲರೂ ಬದುಕ್ತಾ ಇದ್ದೀರಾ. ನಿಮ್ಮದಾದಂಥ ಯಾವುದೇ ರೀತಿಯಾದಂಥ ಇಲ್ಲ. ನಿಮ್ಮ ಮನೆ ಒಂದು 3 ಅಲ್ಲ 100 ಬಾಗಿಲಾಗಿದೆ. ಎಸ್ ಸರ್. ಸರ್, ಈ ತೆರಿಗೆ ವಿಚಾರವಾಗಿ ಹಿಂದೆ ದೆಹಲಿಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರಿ, ಈಗ ಮತ್ತೆ ತಾರತಮ್ಯ ಆಗ್ತದೆ ಅಂತ ಹೇಳ್ತಿದ್ರಿ, ಮತ್ತೇನಾದರೂ ಪ್ರತಿಭಟನೆ ಮಾಡುವಂಥ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.